T20 ವಿಶ್ವಕಪ್ ಗೆದ್ದ ಬಳಿಕ ಪಿಚ್ಚಿನ ಮಣ್ಣು ತಿಂದಿದ್ಯಾಕೆ ರೋಹಿತ್ ಶರ್ಮಾ? ಇದರ ಹಿಂದಿದೆ ಮಹತ್ವದ ಕಾರಣ. ಈ ಗೆಲುವಿನ ಸವಿನೆನಪಿಗಾಗಿ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಪಿಚ್ಚಿನ ಒಂದು ಚಿಟಿಕೆ ಮಣ್ಣು ಬಾಯಿಗೆ ಹಾಕಿದ್ದಾರೆ. ಬಳಿಕ ಪಿಚ್ಗೆ ಕೈ ಮುಗಿದು ಅಲ್ಲಿಂದ ತೆರಳಿದ್ರು. ಹೌದು, ಏಕದಿನ ವಿಶ್ವಕಪ್ ಗೆದ್ದಿದ್ದ ಆಸ್ಟ್ರೇಲಿಯಾ ತಂಡ ಕಪ್ ಮೇಲೆ ಕಾಲಿಟ್ಟು ಕ್ಯಾಮರಾಗೆ ಫೋಸ್ ಕೊಟ್ಟಿತ್ತು. ಇದು ಭಾರೀ ಟೀಕೆಗೂ ಕೂಡ ಗುರಿಯಾಯಿತು. ಕಪ್ ಮೇಲೆ ಗೌರವ ಬೇಡವಾ, ಈ ರೀತಿ ಮಾಡೋದು ಸರಿನಾ ಅಂತ ಭಾರತೀಯರು ಕ್ಲಾಸ್ ತೆಗೆದುಕೊಂಡಿದ್ರು. ಆದರೆ ಭಾರತ T20 ವಿಶ್ವಕಪ್ ಗೆದ್ದ ಬಳಿಕ ರೋಹಿತ್ ಶರ್ಮಾ ಈ ಕೆಲಸ ನೋಡಿ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ. ಇದು ಭಾರತೀಯರು ಅಂದರೆ ಆಸ್ಟ್ರೇಲಿಯಾ ತಂಡದ ಆಟಗಾರರು ನೋಡಿ ಕಲಿತುಕೊಳ್ಳಿ ಅಂತಿದ್ದಾರೆ ಟೀಮ್ ಇಂಡಿಯಾ ಅಭಿಮಾನಿಗಳು. ಹೌದು, ವಿಶ್ವಕಪ್ ಗೆದ್ದ ಬಳಿಕ ಟೀಮ್ ಇಂಡಿಯಾ ಪ್ಲೇಯರ್ಸ್ ತುಂಬ ಭಾವುಕರಾದರು. ನಾಯಕ ರೋಹಿತ್ ಶರ್ಮಾ ಅವರ ಕಣ್ಣಲ್ಲಂತೂ ಪುಟ್ಟ ಮಗುವಿನ ರೀತಿಯಲ್ಲಿ ನೀರು ಬಂತು. ಅತ್ತ ಕಿಂಗ್ ಕೊಹ್ಲಿಯೂ ಕೂಡ ಕಾಲ್ನಲ್ಲಿ ಮಕ್ಕಳ ಜೊತೆ ಮಾತನಾಡುತ್ತಾ ಮಗುವಾಗಿದ್ದರು. ಇತ್ತ ಹಾರ್ದಿಕ್ ಪಾಂಡ್ಯ ಅವರ ಕಣ್ಣಲ್ಲಿ ನೀರು ಹರಿಯುತ್ತಲೇ ಇತ್ತು. ಇದಾದ ಬಳಿಕ ಸೀದಾ ಪಿಚ್ ಬಳಿ ಬಂದ ರೋಹಿತ್ ಶರ್ಮಾ ಕೈನಲ್ಲಿ ಮಣ್ಣಿನ ಉಂಡೆಯನ್ನು ಎತ್ತಿಕೊಂಡು ಬಾಯಿಗೆ ಹಾಕಿಕೊಂಡ್ರು. ಬಳಿಕ ಪಿಚ್ಗೆ ಕೈ ಮುಗಿದು ಅಲ್ಲಿಂದ ರೋಹಿತ್ ತೆರಳಿದ್ರು. ಇದನ್ನು ನೋಡಿದ ಭಾರತೀಯರು ಕೂಡ ಭಾವುಕರಾದರು. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮತನ ಅನ್ನೋದನ್ನು ಪ್ರೂವ್ ಮಾಡಿದ್ರು ರೋಹಿತ್ ಶರ್ಮಾ. ಈ ಗೆಲುವಿನ ಸವಿನೆನಪಿಗಾಗಿ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಪಿಚ್ನ ಒಂದು ಚಿಟಿಕೆ ಮಣ್ಣು ಬಾಯಿಗೆ ಹಾಕಿದ್ದಾರೆ. ಈ ವಿಡಿಯೋವನ್ನು ICCI ತನ್ನ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಹಂಚಿಕೊಂಡಿದೆ. ಸ್ನೇಹಿತರೆ, ಹೊರಾಂಗಣ ಕ್ರೀಡೆಯಲ್ಲಿ ಚಾಂಪಿಯನ್ ಆದ ತಂಡ ಕೆಲ ಆಟಗಾರರು ಮೈದಾನದ ಒಂದೆರಡು ಹುಲ್ಲು ಕಿತ್ತು ತಿನ್ನುವ ಮೂಲಕ ಗೆಲುವಿಗೆ ನೆರವಾದ ಈ ಮೈದಾನದ ಋಣವನ್ನು ತೀರಿಸಿಕೊಳ್ಳುತ್ತಾರೆ. ಇಲ್ಲಿ ಭಾರತದ ವಿಚಾರದಲ್ಲಿಯೂ ಕೂಡ ಇದೇ ಆಗಿದೆ ಸ್ನೇಹಿತರೆ. ಇದೇ ರೀತಿ ರೋಹಿತ್ ಕೂಡ ಕಪ್ ಗೆದ್ದ ಬಳಿಕ ಪಿಚ್ನಿಂದ ಒಂದು ಚಿಟಿಕೆ ಮಣ್ಣನ್ನು ಬಾಯಿಗೆ ಹಾಕಿದ್ದಾರೆ. ಇದೇ ಅಲ್ವಾ ಕ್ರೀಡೆ ಮೇಲಿರುವ ನಿಜವಾದ ಪ್ರೀತಿ. ಆಸೀಸ್ಗೂ ನಮಗೂ ಕೂಡ ಇರುವ ವ್ಯತ್ಯಾಸವೂ ಕೂಡ ಇದೇ ಆಗಿದೆ. ಕ್ರೀಡೆ ಎಂದ ಮೇಲೆ ಯಾರು ಬೇಕಾದರೂ ಗೆಲ್ಲಬಹುದು, ಯಾರು ಬೇಕಾದರೂ ಸೋಲಬಹುದು. ಆದರೆ ಕ್ರೀಡೆ ಮೇಲೆ ಪ್ರೀತಿ ಇಟ್ಟಿರುವವರೇ ನಿಜವಾದ ವಿನ್ನರ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.